ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್. ನಾನು ಸೌಂದರ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ಹೈದರಾಬಾದಿ ಚಿಲ್ಲಿ ಚಿಕನ್ ಕರಿನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಚಿಕನ್ ಚಾಪ್ಸ್ ಮಾಡ್ತೀವಲ್ಲ, ಆ ರೀತಿ ಟೇಸ್ಟ್ ಇರೋಲ್ಲ. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಚಾಪ್ಸ್ ರೀತಿ ಕಂಡ್ರೂ ಕೂಡ ಇದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನ, ಇಡ್ಲಿ, ಪೂರಿ ಯಾವುದ್ರ ಜೊತೆನೇ ಆದರೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಸಣ್ಣ ಜಾರ್ಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ನಂದು ಒಂದು 7ರಿಂದ 8 ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ನೀಟಾಗಿ ರುಬ್ಕೋಬೇಕಾಗುತ್ತೆ. ನಾವಿಲ್ಲಿ ಖಾರದ ಪುಡಿ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಖಾರಕ್ಕೆ ನಿಮಗೆ ಗ್ರೀನ್ ಚಿಲ್ಲಿನೇ ಯೂಸ್ ಮಾಡೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಮೊಸರು ಒಂದು ಕಾಲು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಬಿಟ್ಟು ನಾವು ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡೋದಕ್ಕೆ ಕಲರ್ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ 1 ಅವರ್ ಆದರೂ ಮ್ಯಾರಿನೇಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಮಾಡಿ. ಅದಕ್ಕೋಸ್ಕರನೇ ಬೇಗ ಚಿಕನ್ ತಂದ ತಕ್ಷಣ ಫಸ್ಟ್ ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ನಾವು ರೆಸಿಪಿನ ಯಾವಾಗಾದರೂ ಮಾಡ್ಕೊಳ್ಬೋದು. ನೋಡಿ, ಇದು 1 ಅವರ್ ಮ್ಯಾರಿನೇಟ್ ಆಗಲಿ. ಇದು ಮ್ಯಾರಿನೇಟ್ ಆಗೋದಿಗೆ ನಾನು ಒಂದು ಕಿಚನ್ ಟಿಪ್ಸ್ ನಾನು ಕೊಡ್ತಿದ್ದೀನಿ ನಿಮಗೆ. ಯೂಶ್ವಲಿ ಎಲ್ಲರ ಮಲ್ಲೂ ಸಕ್ಕರೆ ಯೂಸ್ ಮಾಡ್ತೀವಿ ಎಲ್ಲರೂ ಕೂಡ. ಆ ಸಕ್ಕರೆಗೆ ಇರುವೆ ಹತ್ತಬಾರ್ದು ಅಂತ ಅಂದರೆ, ಶುಗರ್ ಇರೋದ್ರಿಂದ ಇರುವೆ ಹತ್ತೋ ಚಾನ್ಸಸ್ ಇದ್ದೇ ಇರುತ್ತೆ. ಈ ಸಕ್ಕರೆಗೆ ಇರುವೆ ಹತ್ತಬಾರ್ದು ಅಂತ ಅಂದರೆ ನಾನಿವತ್ತು ಹೇಳ್ಕೊಡ್ತಿರೋ ಟಿಪ್ಸ್ನ ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇರುವೆ ಹತ್ತೋದಿಲ್ಲ. ನೋಡಿ, ಈ ರೀತಿಯಾಗಿ ಸಕ್ಕರೆ ಡಬ್ಬಕ್ಕೆ ಒಂದು 3 ಲವಂಗನ ಸೇರಿಸ್ಬಿಟ್ಟು ಕ್ಲೋಸ್ ಮಾಡಿಟ್ಟಿದ್ರೆ ನಮಗೆ ಇರುವೆ ಅನ್ನೋದು ಸಕ್ಕರೆಗೆ ಹತ್ತೋದಿಲ್ಲ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಾವಿಲ್ಲಿ ಇವಾಗ ಹೈದರಾಬಾದಿ ಚಿಲ್ಲಿ ಚಿಕನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಚಿಕನಲ್ಲೇ ಎಣ್ಣೆ ಜಿಡ್ಡಿನಂಶ ಇರೋದ್ರಿಂದ ಎಣ್ಣೆ ಕಡಿಮೆ ಸೇರಿಸ್ಕೊಟ್ರು ನಡೆಯುತ್ತೆ. ಅದಕ್ಕೆ ಒಂದು 2ರಿಂದ 3 ಹಸಿಮೆಣಸಿಕಾಯಿ ಈಗ ಮಧ್ಯಕ್ಕೆ ಸೀಳು ಹಾಕ್ಕೊಳ್ಳೋಣ. ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಅಥವಾ 3/4 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ. ಅದನ್ನು ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ಕೊಳ್ಳೋಣ. ಮತ್ತು ಈ ಚಿಕನ್ ರೆಸಿಪಿಗೆ ನಾವು ನೀರು ಯೂಸ್ ಮಾಡೋದಿಲ್ಲ. ಚಿಕನಲ್ಲೇ ಮೊಸರನ್ನೆಲ್ಲ ಹಾಕಿರ್ತೀವಲ್ಲ, ಅದ್ರ ಜೊತೆಗೆ ಚಿಕನಲ್ಲಿರೋ ಅಂಥ ನೀರಿನ ಅಂಶನೇ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಫ್ರೈ ಆದ ನಂತರ ನಾವು ಇದನ್ನು ಒಂದು 2ರಿಂದ 3 ನಿಮಿಷ ಒಂದು ಲೆಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ಬೆಂದಿರೋ ಅಂಥ ಚಿಕನ್ಗೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡುವಾಗಲೂ ಕೂಡ ಉಪ್ಪನ್ನು ಸೇರಿಸಿರ್ತೀವಿ, ಹಾಗಾಗಿ ನೋಡಿ ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು, ಹಾಗೆ ಕಸ್ತೂರಿ ಮೇಥಿನೂ ಕೂಡ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮತ್ತೆ ಲೈಟ್ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಮತ್ತೆ ಕುಕ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಕುಕ್ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಚಿಕನ್ ರೆಸಿಪಿ ಹಾಗೆ ನಾನು ಹೇಳ್ಕೊಟ್ಟಿರೋ ಟಿಪ್ಸು ಎರಡೂ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ದರೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಹೈದರಾಬಾದಿ ಚಿಲ್ಲಿ ಚಿಕನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.